H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಎದ್ದು ಮಲ್ಲಪ್ಪ ಜೋತಾವ. ದಿನಕ್ಕ ಬಿಜೆಪಿಯ ಯಡಿಯೂರಪ್ಪನವರ ಮಗ ವಿಜೇಂದ್ರ ಅವರು ಬಲಿಷ್ಠರಾಗ್ತಾ ಇದ್ದಾರ, ತಮ್ಮ ವಿರೋಧಿಗಳಿಗೆ ನೇರವಾಗಿ ಚಾಲೆಂಜ್ ಮಾಡ್ತಾ ಇದ್ದಾರ ಅನ್ನೋದನ್ನು ನೋಡಿದಾಗ ಸಹಜವಾಗಿ ರಮೇಶ್ ಜಾರಕಿಹೊಳಿ ಅವರು ವಿಶೇಷವಾಗಿ ನೇರವಾಗಿ ಅಟ್ಯಾಕ್ ಮಾಡಿ ಬಾಯಿ ಬಂದಂಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಹಳ್ಳಿ ಹಳ್ಳಿಗಳಲ್ಲೂ ನಮ್ಮ ಬೆಂಬಲಿರ್ತಾರ ಹುಷಾ ಅನ್ನುವಾಗ ಮಾತಾಡಿದ್ರು, ಧಮಕಿ ಕೊಟ್ಟಿದ್ದು ನೋಡಿದಾಗ ಇವತ್ತ ಎರಡರಲ್ಲೊಂದು ಹಾಗೆ ಹೋಗ್ರಿ, ಅವ್ರದ್ರೆ ಆಗಲಿ ನಮ್ದ್ರೆ ಆಗಲಿ ಅನ್ನೋ ಹಂತಕ್ಕ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ನಿಂತರ ಅನ್ನೋದು ಈಗ ಒಂದು ಸವಾಲು ಹಾಕಿದಾಗಿಲ್ಲ. ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರಿಗೆ ಅಥವಾ ಅವರ ಫಲಕ ಒಂದು ಬರ್ರಪ್ಪ ನಿಮ್ದು ಆಗಲಿ ಅಂತ ಏನಿದ್ರು ನೋಡೋರು ಅಂತೇಳಿ ಈಗ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಇವರು ಚರ್ಚೆ ಮಾಡ್ತಾ ಇದ್ದಾರೆ. ವಿರೋಧಿಗಳು ಯತ್ನಾಳ್ ಮತ್ತು ರಮೇಶ್ ಬರೋದವರು ಯಾರಪ್ಪ ಏನಿದ್ರೆ ಹೆಂಗೆ ಎದುರಿಸೋದು ಅಂತೇಳ. ಯಾಕಂತಂದ್ರೆ ಹಳ್ಳಿಗಳಲ್ಲೂ ನಮ್ಮ ಬೆಂಬಲಿರ್ತಾರ, ಕಾರ್ಯಕರ್ತರಿರ್ತಾರೆ. ಹುಷಾರಪ್ಪ, ಬಿಜೆಪಿಯಲ್ಲಿ ಕಟ್ಟಿದವರು ಯಡಿಯೂರಪ್ಪನವರು ಹುಷಾ, ನಿನ್ನೆ ಮೊನ್ನೆ ಬಂದವರು ಏನೋ ಮಾತಾಡಿ ಹೋಗ್ಬಿಡ್ರಿ ಅನ್ನೋದು ಮಾತಾಡಿದಾರ. ಮತ್ತು ಅದೇ ಕಾಲಕ್ಕೆ ಯತ್ನಾಳ್ ಜಬರ್ದಸ್ತಾಗಿ ಮಾತಾಡಿದಾರ. ಇದರಿಂದಾಗಿ ಇದೇನು ಆಗಬಹುದು ಮುಂದಿಂದು ಅಂತ ಈ ದಿಶೆಯಲ್ಲಿ ಇವತ್ತ ಅನಿವಾರ್ಯವಾಗಿ ವಿಶೇಷವಾಗಿ ಬಿಜೆಪಿಯಲ್ಲಿ ಯಾರು ಹೈಕಮಾಂಡ್ ಹೇಳ್ತಾರೆ ಅವ್ರು ಫೈನಲ್. ಆದ್ರೆ ಈ ಸಲ ಹಾಗಿಲ್ಲ, ಎಲೆಕ್ಷನ್ ಬಂದಿತ್ತಿದ್ದಾರೆ. ಇದರಲ್ಲಿ ಬಿಜೆಪಿಯ ನಮ್ಮ ಮೋದಿ ಮತ್ತು ಶಾ ಅವರು ಬಹಳ ಬುದ್ಧಿವಂತರು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಯಾರು ನಿಂತರೂ ಕಷ್ಟ ಇದೆ ಕರ್ನಾಟಕದಲ್ಲಿ. ಯಾಕಂದ್ರೆ ಅವರು ಗುಂಪಾಗಿದ್ದಾರೆ, ಒಂದು 8 ಜನ ಅಲ್ಲ ಒಂದು ಕೇಂದ್ರೀಕೃತವಾದ ಶಕ್ತಿಯನ್ನು ಹೊಂದಿದ್ದಾರೆ. ಯಡಿಯೂರಪ್ಪನ ಸೇರಿಸಿದ್ರೆ ರಾಜ್ಯ ಮಟ್ಟದ ದೊಡ್ಡ ನಾಯಕತ್ವ ಅದ. ಅಟ್ಲೀಸ್ಟ್ 105 ಸೀಟ್ಗಳ ತಂದ ಒಂದು ಹಿರಿಮೆ ಅದ. ಅದನ್ನ ತಗೊಂಡು ಒಂದು 17 ಜನ ತಗೊಂಡು ಪಕ್ಷ ಅಧಿಕಾರಕ್ಕೆ ಬರೋ ಮಾಡಿರ್ತದೆ. ಇನ್ನೂ ಅನೇಕ ದೃಷ್ಟಿಯಿಂದಲೂ ಯಡಿಯೂರಪ್ಪನವರು ಬಲಿಷ್ಠರು, ಬಲ ಇಟ್ಟರು ಬಿಜೆಪಿ. ಯಾರಿಗೆ ನಾವು ಮನೆ ಹಾಕೋದು ಅನ್ನೋದು ಹೈಕಮಾಂಡ್ ದೊಡ್ಡ ಚಿಂತನೆ. ಆ ಕಾರಣಕ್ಕಾಗಿ ಅವ್ರಿಗೆ ಎಲೆಕ್ಷನ್ ಮಾಡಿಬಿಡಪ್ಪ ಅನ್ನೋದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಯಾರು ಸೋತ್ರೆ ಯಾರು ಗೆಲ್ಲಿ ಮತ್ತೆ ಮೊದಲ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡು ಬೀದಿಯಲ್ಲಿ ತಗೊಂಡು ಅದರ ಬಂದಂತ ಪ್ರಜಾಪ್ರಭುತ್ವದ ಸಂವಿಧಾನದಲ್ಲಿ ಇಲೆಕ್ಷನ್. ಈ ಎಲೆಕ್ಷನ್ ಆದಾಗ ಹಾಗಾದ್ರೆ ಈ ರಾಜ್ಯಾಧ್ಯಕ್ಷ ತಡೆದಂತೆ ಹೈಕಮಾಂಡ್ ಮೀರಿದ್ರಪ್ಪ ಇವರು ಅಂತ ಹೈಕಮಾಂಡ್ ಯಾರಿಗೂ ಗಳಿಸುತ್ತಿಲ್ಲ. ಹೈಕಮಾಂಡ್ ಇವರು ಬೇಡಾಗಿದ್ದಾರೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು. ಈಗ ಸ್ಪಷ್ಟ ವಿಷಯ. ಯಾಕಂದ್ರೆ ವಿಧಾನಸಭಾ ಚುನಾವಣೆ ನೀವು ನೋಡಿದ್ರಿ, ಹೈಕಮಾಂಡ್ ಫೋನ್ ಕೊಡೋದ್ರೆ BL ಸಂತೋಷ್ ಅವರಿಗೆ, CT ರವಿ ಅವರಿಗೆ, ಇವರೆಲ್ಲರಿಗೂ ಒಂದು ನಾಯಕತ್ವ ಕೊಟ್ಟರು. ನೀವು ಗೆಲ್ಲರಪ್ಪ ಅಂತ ಕೊಟ್ಟರು. ಹಳೆದಾಗ ಎಷ್ಟಾಯ್ತು ಬಿಜೆಪಿದು 60-65 ಜನ ಬಂದರು, 65 ಜನ ಬಂದರು. ಹೀಗಾಗಿ ಆ ಒಂದು ಹಣದಿಂದಾಗೆ ಮೋದಿ ಮತ್ತು ಶಾ ಹೊಸ ಮೋದಿ ಅವರು ಪ್ರಚಾರ ಮಾಡಿದ್ರು ವಿಧಾನಸಭಾ ಚುನಾವಣೆಗೆ ಬಜರಂಗಿ ಅಂತೇಳಿ ಕೆಲಸ ಆಗಲಿಲ್ಲ. ಅದಕ್ಕೆ ಮತ್ತೆ ಅನಿವಾರ್ಯವಾಗಿ ಯಡಿಯೂರಪ್ಪನ ಮನೆ ಹಾಕಿದ್ದಾರೆ. ಇವತ್ತು ಮತ್ತೆ ಇವರು ಎದುರಾಳಿಗಳು ಇಲ್ಲ, ಅವ್ರಿಲ್ಲ ಸರಿ, ಅವ್ರ ಮಗನಿಲ್ಲ ಸರಿ, ಅವ್ರ ವಂಶ ಪಾರಂಪರೆ ಆಗ್ತದೆ ಏನು ಹೇಳಿ ಶುರು ಮಾಡಿದ್ರು. ಇವರು ಯಾರು ವಂಶ ಪರಂಪರೆ ಮೀರಿರ್ತವ್ರಲ್ಲಿ ಯಾರೂ ಇಲ್ಲ. ಎಲ್ಲರೂ ಪಾರಂಪರಿಕವಾಗಿ ತಮ್ಮ ವಂಶಗಳು ಬೆಳೆಸೋರೋಣ, ತಾವು ಅಂತಮ್ರು ಬೆಳೆಸೋರು ಎಲ್ಲರೂ ಅವರ ಇದ್ದಾರೆ. ಆದರೂ ಅದನ್ನು ನಿಪ ಹೇಳಿದ್ದಾರೆ ಭ್ರಷ್ಟರದಾರ ಆಗಿ. ಮತ್ತೆ ಯಾರು ಭ್ರಷ್ಟದವ್ರು ಯಾರೂ ಇಲ್ಲ, ಭ್ರಷ್ಟಾಚಾರ ಇಲ್ಲಪ್ಪ. ವ್ಯಕ್ತಿ ಅದಾರ ಇವತ್ತು ರಾಜಕಾರಣದಲ್ಲಿ ಅವ್ರು ತೊಡೋದು ಕಷ್ಟ. 2 ಪಕ್ಷಗಳಲ್ಲಿ 3 ಪಕ್ಷಗಳಲ್ಲಿ ನಮ್ಮ ಕರ್ನಾಟಕದ ಇಂಥ ಪ್ರಸಂಗದ ದೊಡ್ಡ ಇಶ್ಯೂ ಮಾಡಿದ್ರೆ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಮುಂದಿನ ದಿನದಲ್ಲಿ ಮತ್ತೆ ವಿಜೇಂದ್ರ ಆದಪ್ಪ ಅಂದ್ರೆ ಅವ್ರ ಮನೆ ಅವ್ರು ಹಾಕೊಂಡು ಹೋಗ್ತಾರೆ, ನಮಗೇನು ಅವಕಾಶ ಇಲ್ಲ ಅನ್ನೋದು ಮೂಲ ಕಾರಣ. ಆದ್ರೆ ಅದನ್ನು ಅವ್ರು ಸೋಲಿಸಬೇಕಲ್ಲ ಈ ಚುನಾವಣೆ. ಅದಕ್ಕೆ ಅವ್ರು ಚಾಲೆಂಜ್ ಮಾಡ್ತಾ ಇದ್ದಾರೆ. ಯಾರು? ನಮ್ಮ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿವೆ, ಪಕ್ಷ ಅಧಿಕಾರಕ್ಕೆ ತರುವೆ. ನಾನು ಮೊದಲಿನ ರಾಜ್ಯಾಧ್ಯಕ್ಷ ಯಾರು ನಿಂತೀವಿ ನಾನು ಚುನಾವಣೆ ನಡೀತಿಲ್ಲ, ಬರೀ ಪಾಂದಂಗೆ ಕರಿತಾ ಇದ್ದಾರೆ. ಹೀಗಾಗಿ ನಾನೇ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತರುತ್ತೇನೆ ಎಂದು ಹೇಳಿದರೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುತ್ತೇನೆ ಅಂತ ತಾನೇ ಎಂದು ಬಿಜೆಪಿ ರಾಜ್ಯಗಳ ಅಧ್ಯಕ್ಷ ವಿಜೇಂದ್ರ ಕೇಳ್ತಾ ಇದ್ದಾರೆ. ಅಂದ್ರೆ ನಾನಾ ಬರ್ತಾನಪ್ಪ, ನಾನೆಲ್ಲ ಅವನ ಪಕ್ಷದ ಎಲ್ಲ ಗೊಂದಲಗಳು ಬೇಗನೆ ಮುಗಿತವೆ. ಅಂದ್ರೆ ಏನು ಬಗೆಹರಿದಾಗ ಆಗಿಲ್ಲ, ಆಗಿ ಹೋಗಿದೆ ಅಂತ ಏನೂ ಇಲ್ಲ. ಈಗ ಅಧ್ಯಕ್ಷ ನಾನು ಒಂದು ವರ್ಷ ನಿಭಾಯಿಸಿರುವೆ, ಮುಂದೆ ನಿಭಾಯಿಸ್ಕೊಂಡು ಹೋಗ್ತೀನಿ. ಅಧ್ಯಕ್ಷರಿಗೆ ತಗೋತೀನಿ, ನಾಳೆ ಮುಖ್ಯಮಂತ್ರಿ ನಾನು ಆಗ್ತೀನಿ. ಆಗ ಬೇಕಪ್ಪ ಇದು ಇವ್ರಿಗೆ ಸ್ಥಿತಿ ಶುರು ಆಗಿದೆ. ನಮ್ಮ ರಮೇಶ್ ಜಾರಕಿಹೊಳಿ ಅವರಿಗೆ, ಅವರ ಯತ್ನಾಳರಿಗೆ, ಅವ್ರ ಬೆಂಬಲಿಗರಿಗೆ ಅಥವಾ ಅವ್ರ ಬಣದವರಿಗೆ, ಇವರು ರಾಜ್ಯಾಧ್ಯಕ್ಷದ ಎಲೆಕ್ಷನ್ ನಡೆದಾಗ ಯಾರು ನಿಲ್ಲುವುದು? ರಮೇಶ್ ಜಾರಕಿಹೊಳಿ ನಿಲ್ತಾರ, ಯತ್ನಾಳ್ ನಿಲ್ತಾರ, ಬೆಲ್ಲದವ್ರು ನಿಲ್ತಾರ, ಅದ್ರ ಲಿಂಬಾವಳಿ ಅವ್ರು ನಿಲ್ತಾರ, ಕುಮಾರ್ ಬಂಗಾರಪ್ಪನವ್ರು ನಿಲ್ತಾರ, ಯಾರು CT ರವಿ ಅವ್ರು ನಿಲ್ತಾರ. CT ರವಿ ಅವ್ರದ್ದು ಸ್ವಲ್ಪ ವರ್ಚಸ್ಸು ಚೆನ್ನಾಗಿದೆ. ಬಟ್ ಈಗ ಅದ್ರ ನಿಧಾನಕ್ಕೆ
ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕರೆದಂಥ ಶಬ್ದ ಅವ್ರನ್ನ ನುಗ್ಗು ಸಾಧ್ಯಗಳು ಭಾಳ ಇದ್ದಾವೆ. ಅಂದ್ರೆ ಯಾರು ಹೂ ಇಸ್ ದ ಅಗೇನ್ಸ್ಟ್ ಆಫ್ ಮಿಸ್ಟರ್ ವಿಜಯೇಂದ್ರ ಗೆಲ್ಬೇಕಲ್ರಿ. ಈಗ ಚುನಾವಣೆ ಮಾಡಿಬಿಟ್ರು RSS ಭಾಳ ಬುದ್ಧಿವಂತ, ಸುಮ್ಮನೆ ಬೇಡ ಅನ್ನೋಕ್ಕಿಂತಲೂ ಅವರು ಎಲೆಕ್ಷನ್ ಯಾರು ಗೆಲ್ತಾರೆ ಅವ್ರ ಪರ ರಾಜ್ಯಾಧ್ಯಕ್ಷ ಚುನಾವಣೆ ಆಯ್ತು. ಆಮೇಲೆ ಆಂತರಿಕ ಪ್ರಜಾಪ್ರಭುತ್ವ ಅಂತ ಜಗತ್ತು ಹೇಳಿಕೊಂಡಂಗಾತು, ತಾವು ಅದನ್ನು ಜಾರ್ಕೊಂಡಂಗಾತು. ಹೀಗಾಗಿ ದೊಡ್ಡ ಜವಾಬ್ದಾರಿ ಈಗ ನಮ್ಮ ರಮೇಶ್ ಮತ್ತು ಯತ್ನಾಳ್ ಹೇಗೆ ಬಿದ್ದುಬಿಟ್ಟರು. ಈಗ ಏನಾದ್ರು ಮಾಡಿ ಗೆಲ್ಲಲೇಬೇಕಲ್ಲ, ಅದನ್ನ ಹೈಕಮಾಂಡ್ ಅಂತ ತಪ್ಪಿಸ್ಕೊಂಡ್ಬಿಡ್ತು, ಮೈಗೆ ಎಣ್ಣೆ ಕೂತ್ಕೊಂಡ್ಬಿಡ್ತು. ಯಾಕೆ ಹೈಕಮಾಂಡ್ ಎಲ್ಲ ಅಂತ ಹೇಳಿದ್ರು, ಇವತ್ತು ಹೈಕಮಾಂಡ್ ಏನಿಲ್ಲ. ಅದೇ ಸಮಯ ಬಂದಾಗ ಚೇಂಜ್ ಆಗ್ತಾ ಇರ್ತದೆ ಉಸಿರುಗಳಿದ್ದಾಗ. ಈಗ ಹೈಕಮಾಂಡ್ ಹೆಚ್ಚಾಗ್ತಾರೆ ಯಡಿಯೂರಪ್ಪನವರು, ಆದ್ರೆ ಹೇಳೋಷ್ಟಿದ್ರು ಅವರಿಲ್ಲ. ಯಾಕಂತಂದ್ರೆ ಮುಂದಿನ ಚುನಾವಣೆ ಯಡಿಯೂರಪ್ಪ ಮತ್ತು ಅವ್ರು ಮೊದಲು ಬಿಟ್ಟರೆ ಅಂತ ಹೇಳ್ಬೋದು ನಾಯಕ ತಮ್ಮನಿಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟ. ಅದಕ್ಕೆ ಚುನಾವಣೆಗೆ ಹೆಚ್ಚಿದ್ದಾರೆ. ಮತ್ತು ಈ ಚುನಾವಣೆಯನ್ನ ವಿಜಯೇಂದ್ರ ವಿರುದ್ಧವಾಗಿ ಎಲ್ಲ ಅವರೇ ರಮೇಶ್ ಜಾರಕಿಹೊಳಿ ನಂತರ ಇಡೀ ರಾಜ್ಯ ಮಟ್ಟದಲ್ಲಿ BJPಯಲ್ಲಿ ಅವ್ರು ಗೆಲ್ಲಬಹುದಾ, ರಾಜ್ಯಾಧ್ಯಕ್ಷರಾಗಬಹುದಾ, ಸಹಜವಾಗಿ ಅವ್ರನ್ನವ್ರು ವಿಮರ್ಶೆ ಮಾಡ್ಕೊಳ್ಳುವಂಥ ವಿಷಯ. ಇನ್ನು ಯತ್ನಾಳ್ ಈಗಾಗಲೇ BJPಯಲ್ಲಿ ಭಾಳ ಜನ ನಾಯಕರು ಹೌದು ಅಡ್ಡಿಯಲ್ಲ ವಿರೋಧ ಮಾಡ್ತಾ ಇದ್ದೀವಿ, ಯಡಿಯೂರಪ್ಪ ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತಿದ್ವಿ ಹೇಳ್ತಾರೆ ಅಷ್ಟದಿಂದ. ಭಾಳ ಜನ ಹೇಳ್ತಾರೆ ನಿಮ್ಗೆ ಗೊತ್ತಿರಲ್ಲ. ಯಾಕೆಂತಾರೆ ಏನು ಹೋಗಿರಿ ನಾವು ಹೊರಗೆ ಹೋಗ್ರು ಅಂತ ಹೇಳ್ಬೋದು ಭಾಳ ಇದ್ದಾರೆ. ಆದ್ರೆ ಅವ್ರ ಒಳಗಿನ ಕೊಟ್ಟು ಬೇಗನೆ ಇರ್ತದೆ. ಭಾಳಷ್ಟು ಸಲ ನೋಡಿದ್ರು ಏನೋ ಮುಂದೆ ಬರೋದ್ರಿ, ಆದ್ರೆ ಇನ್ನೊಂದು ಇದ್ದೀವಿ ನಾವು ಹೇಳಿ ಕಳಿಸ್ಬಿಡೋದು ಅಷ್ಟೇ. ಹಾಗಾಗಿ ಯತ್ನಾಳ್ರಿ ಎಷ್ಟು ಮಟ್ಟಿಗೆ ಓಟ್ ಬರ್ಬೋದು ವಿಜಯೇಂದ್ರ ವಿರೋಧವಾಗಿ. ಯಾಕಂದ್ರೆ ಯಡಿಯೂರಪ್ಪನವರು ಇಡೀ ಪಕ್ಷದ ಹಿಡಿದು ಸಹಿಸ್ಕೊಂಡಾರ ಅಂತ ಮಂದಿ ಈಗ ನೇಮಿಸ್ಕೊಂಡಿದ್ದಾರೆ. ಇದ್ದಾರೆ ಅವ್ರು ಪವರ್ಫುಲ್ ಇದ್ದಾರೆ BJP. ವಿರೋಧ ಪಕ್ಷವಾಗಿ ಸೋತಿರ್ಬೋದು, ಮತನಾಗಿರ್ಬೋದು, ಬಟ್ BJPಯಲ್ಲಿ ಮಾತ್ರ ಅವ್ರ ಹಿಡಿದು ಜೋರು ಕರ್ನಾಟಕದಲ್ಲಿ. ಮುಂದೆ ಉಳಿದ್ರೆ ಯಾರು ಅವ್ರ ಕುಮಾರ್ ಬಂಗಾರಪ್ಪ ಸ್ವತಃ ನೀವು ನೋಡಿದ್ರಿ. ಮಧು ಬಂಗಾರಪ್ಪ ಅಥವಾ ಅವ್ರ ಸಹೋದರಿ ಶಿವರಾಜಕುಮಾರ್ ಹೆಂಡತಿ ಅವ್ರು ನಿಂತರೂ ಸಹಿತ ಶಿವಮೊಗ್ಗದಲ್ಲಿ ಬಿದ್ದು ಹೋಗ್ಬಿಟ್ರು. ಅಂಥವ್ರು ಕುಮಾರ್ ಬಂಗಾರಪ್ಪ ರಾಜ್ಯ ಮಾಡಿದಾಗ ವಿಜಯೇಂದ್ರಗೆಲ್ಲ ಸಾಧ್ಯದಲ್ಲ. ಕಾಂಗ್ರೆಸ್ ವಾಲ ಇಲ್ಲಿ ಬಂದಂಥವ್ರು ಮೂಲ BJP ಇವ್ರು ಒಪ್ಪಕ್ಕೆ ಸಾಧ್ಯ ಇಲ್ಲ. RSS ಅವರು ಇವ್ರು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಳಗಿನ ಮಾತುಗಳೆಲ್ಲ ಅಂದಾಗ ಈಗ ವಿಜಯೇಂದ್ರ ಕನ್ಫರ್ಮ್ ಆಗಿಬಿಡೋದು ಬರಲಿ, ಬೇರೆ ಎಲೆಕ್ಷನ್ ಬರಲಿ, ನಮ್ಮಪ್ಪ ಅದರಲ್ಲೇ ನಾನು ಆಯ್ತೀನಿ ನಾನು ಭರವಸೆ. ಆ ಕಾನ್ಫಿಡೆನ್ಸ್ ಈಗ ಅದ ಯಾರಲ್ಲಿ ಅಂತ ಬೆಲ್ಲದ ಬಿಡದ ನಾವು ತಿಳುವುದಷ್ಟು ಕಸು ಹುಬ್ಬಳ್ಳಿ ಧಾರವಾಡದ ಎಷ್ಟು ಓಟ್ ಬರ್ತಾವಲ್ಲ ಅನ್ನೋದು ನಾವು ನೋಡ್ಕೋಬೇಕಾಗಿದೆ ಅನೇಕರು. ಯಾಕೆ ಒಳಗಿನೊಳಗ ಇವತ್ತ ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು, ಅವ್ರನ್ನ ಹಿಡ್ತಿರೋದು, ಅವ್ರ ಜೊತೆಗಾರನ್ನ ಹಿಡ್ತದ. ಅದೇ ಕಾಲಕ್ಕೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಸಹಿತ ಕಷ್ಟದ ಯಡಿಯೂರಪ್ಪನ ಎದುರು ಹಾಕೊಳ್ಳೋದು. ಮುಂದೆ ಉಳಿದ್ರೆ ಯಾರಪ್ಪ ಇನ್ನುಳಿದ ಸದಾನಂದ ಗೌಡರು ಅವರು ಅವರಿದ್ದಾರೆ ಹಿರಿಯರು, ಯಡಿಯೂರಪ್ಪ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನುಳಿದ ಅನೇಕ ಹಿರಿಯರಲ್ಲ ಹಳೆಯ ಏನು ಲೀಡರ್ಗಳಿದ್ದಾರೆ ಅವರೆಲ್ಲರೂ ಹೆಚ್ಚು ಕಡಿಮೆ ಯಡಿಯೂರಪ್ಪ ನಿಂತಿದ್ದಾರೆ. ಹೀಗಾಗಿ ವಿಜಯೇಂದ್ರ ಅವ್ರಿಗೆ ಈಗ ಕನ್ಫರ್ಮ್ ಆಗಿಬಿಟ್ಟದ ನಾ ಗೆಲ್ತೀನಿ ಅಂತೇಳಿ. ಈ ಕಾರ್ಯಕ್ರಮ BJP ಹೈಕಮಾಂಡ್ ಅಂದ್ರೆ ಹೈಕಮಾಂಡ್ ಅಂದ್ರೆ ಮತ್ತಾರು ಇಲ್ಲ, ಇಲ್ಲಿ ಇರೋರು ಇಬ್ರು ಶಾ, ಇನ್ನೊಬ್ರು ಪ್ರಧಾನಿ ಮೋದಿ ಅವ್ರ ಕನ್ಫರ್ಮೇಶನ್ ಅದ ಯಡಿಯೂರಪ್ಪನವರು ಗೆಲ್ತಾರಪ್ಪ ಅನ್ನುವಂಥ ಕಾರಣಕ್ಕಾಗಿ. ಅದಕ್ಕಾಗಿ MP ಪ್ರಕಾಶ್ ಅಂತ ಅವ್ರು ಸಾಮಾನ್ಯ ಅಸಾಮಾನ್ಯವಾಗಿ ಮಾತಾಡ್ತಾ ಇದ್ದಾರೆ, ನಾರಿಗೆ ಹೇಳಿಬಿಟ್ರೆ ಹುಷಾರ್ ಅಂತ. ಹೀಗಾಗಿ ಒಟ್ಟಾರೆಯಾಗಿ ಇವತ್ತ ದೊಡ್ಡ ಹೊಣೆ ಏನಪ್ಪ ಅಂದ್ರೆ, ದೊಡ್ಡ ಸಮಸ್ಯೆ ಏನಂದ್ರೆ ಯತ್ನಾಳ್ ಗುಂಪಿಗೆ ಯಾರನ್ನು ನಿಲ್ಲಿಸುವುದು. ಈ 2 ಸತ ಯತ್ನಾಳ್ ನಿಲ್ಬೋದಾ, ನಿಂತು ಗೆಲ್ಬೋದಾ ವಿಜೇಂದ್ರ ಅವರನ್ನು ನೋಡ್ಬೇಕಷ್ಟೇ. ಎರಡು ಒಬ್ಬರಿಗೆ ಕೊನೆಗೆ ಅವರಿಗೆ ಬರೋ ಸಾಧ್ಯತೆ ಹೆಚ್ಚಿದ್ದಾವೆ. ಯಾಕಂತಂದ್ರೆ ಅಷ್ಟು ಸುಲಭದ ಕೆಲಸ ಇಲ್ಲ ಗೆಲ್ಲುವುದು. ಮತ್ತು ಗೆಲ್ಲುವಲ್ಲಿ ಮಾತ್ರ ಉಳಿದವ್ರು ನಿಲ್ಬೋದು, ಇಂಥ ಸಂದರ್ಭದಲ್ಲಿ ಯಾರು ನಿಲ್ಲಕ್ಕಿಲ್ಲ. ಯಾಕಂದ್ರೆ ಭಾಳಷ್ಟು ಜನ ಹೇಳ್ತಾರೆ ಇವಾಗ ಯಡಿಯೂರಪ್ಪನ ಎದುರು ಹಾಕ್ಬೋದು BJPಯಲ್ಲಿ ಭಾಳ ಕಷ್ಟ. ಹೀಗೆ ಭಾಳ ಜನ ಹೇಳಿದಾರಪ್ಪ ಅಂತ ಇವ್ರು ಹೇಳ್ತಾರೆ ಅಷ್ಟೇ. ನಾವು ಅದೇ ಹಿಂದೆ ಹೋಗಿ ನಾವು ಮುಂದೆ ಹೋಗಿ ಅಂತ ಹೇಳ್ತಾರೆ. ಆದ್ರೆ ಹಿಂದೆ ಒಬ್ಬೊಬ್ಬರು ಕಳಿಸ್ಕೊಂಡು ಇರ್ತಾರೆ. ಇದು ಜೀವನಗಳಂತ ಅನೇಕ ಚುನಾವಣೆಗಳಲ್ಲಿ ಭಾಳಷ್ಟು ಲೀಡರ್ಗಳ ಬಗ್ಗೆ ನಾವು ನೋಡಿದಂಥ ವಿಷಯ. ಎಲ್ಲ ನೆಲೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿತಾರೆ ಅನ್ನುವಂಥದ್ದು ಕಾನ್ಫಿಡೆನ್ಸ್ ಆ ಒಂದು ವಿಜಯೇಂದ್ರನೊಳಗೆ ಯಡಿಯೂರಪ್ಪನೊಳಗೆ ಮೋಸ್ಟ್ಲಿ ಮುಂದುವರಿಬಹುದು ಅನ್ನುವಂಥದ್ದು. ಏನೋ ಅಲ್ಲಿ ಒಟ್ಟಿನಲ್ಲಿ BJPಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇರೋದಕ್ಕೊಂದು ಸಾಕ್ಷಿಯಾಗಿ ಇಲೆಕ್ಷನ್ ಅಥವಾ ಚುನಾವಣೆ ನಡೆಯುವುದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ತಾ
ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಯಲ್ಲಿ ವಂದನೆಗಳು.